ನೋಡ್ತಾ ಇರ್ಬೋದು 0.4875 ನನಗೆ ಎಲ್ಲಿ ಪೆಟ್ಟು ಬಿದ್ದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಎಲ್ಲಿ ತಿರ್ಕೊಂಡಿದ್ರು, ಆ ಪಾಯಿಂಟ್ಗೆ ನಾವು ಇವತ್ತು 4875 ಅಂತ ಕರೆಯಲ್ಲ, ಆ ಪಾಯಿಂಟ್ಗೆ ನಾವು ಇವತ್ತು ಬತ್ರಾ ಟಾಪ್ ಅಂತ ಕರಿತೀವಿ. ಇದೇ ಒಂದು ಹ್ಯಾಂಡ್ ಗ್ರೆನೇಡ್, ನನ್ನ ಕಾಲಿಗೆ ಸಿಡಿದು ಪೆಟ್ಟು ಬಿದ್ದಂಥದ್ದು ಹ್ಯಾಂಡ್ ಗ್ರೆನೇಡ್ ಇದೆ. ಈ ಪಿನ್ ತೆಗಿತಾರೆ, ಆವಾಗ ಈ ಲಿವರ್ ಆಕ್ಟಿವೇಟ್ ಆಗುತ್ತೆ. ಎಸದ ನಂತರ ಈ ಒಂದು ಸ್ಟ್ರೈಕರ್ ಪಿನ್ ಏನಿದೆ ಇದು ಹೋಗಿ ಆ ಬಾಂಬನ್ನು ಆಕ್ಟಿವೇಟ್ ಮಾಡಿ ಸಿಡಿಯುವಂಥದ್ದು. ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತಹ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಐ ಆಮ್ ವೆರಿ ಪ್ರೌಡ್ ದಟ್. ಮುಖ್ಯವಾಗಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ನನ್ನ ಜೀವನದಲ್ಲಿ ಅವ್ರ ಏನು ಮಹತ್ವ ಇದೆ, ನನ್ನನ್ನು ಒಂದು ಸಾಯೋ ಪರಿಸ್ಥಿತಿಯಲ್ಲಿದ್ದಾಗ ನನ್ನನ್ನು ಅವ್ರು ಬಂದು ಹೇಗೆ ರೆಸ್ಕ್ಯೂ ಮಾಡಿದ್ರು ಅಂತ. ಭಾರತದ ಬಾವುಟ ಏನು ಕಾಣ್ತಿದೆ, ಈ ಬಂಕರ್ ಏನು ಕಾಣ್ತಿದೆ, ಈ ಬಂಕರ್ ಆಗಲೇ ಕೊಲಾಪ್ಸ್ ಆಗ್ಬಿಟ್ಟಿದೆ. ಅಲ್ಲೇ ಕುತ್ಕೊಂಡಾಗ ನಾನು ಕಾಲಿಗೆ ಪೆಟ್ಟು ಬಿದ್ದಿದ್ದು. ಎನಿಮಿದವ್ರು ಅಂದರೆ ಪಾಕಿಸ್ತಾನದವ್ರನ್ನ ಗ್ರೆನೇಡನ್ನ ಎಸಿದ್ರೆ, ಆ ಗ್ರೆನೇಡ್ ಎಸಿದಾಗ ನನ್ನ ಕಾಲಿಗೆ ಪೆಟ್ಟಾಗುತ್ತೆ. ಇಲ್ಲಿದ್ದಂಥ ಬಂಕರ್, ಅದೇನು ಬಂಕರ್ ಕಟ್ಟುವಂದ್ರೆ ಅದು ಫುಲ್ ಆ ಬ್ಲಾಸ್ಟಿನ ಎಫೆಕ್ಟಿಗೆ ಆ ಬಂಕರ್ ಕೂಡ ಕೊಲಾಪ್ಸ್ ಆಗುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಇದೇ ಜಾಗದಲ್ಲಿ ತೀರ್ಕೊಂಡಿದ್ದು. ಸೊ ದಿಸ್ ಮೈ ಕಲೆಕ್ಷನ್ ಆಫ್ ಮೈ ಡ್ರಿಂಕ್ಸ್. ಐ ಎಂಜಾಯ್ ಮೈ ಡ್ರಿಂಕ್ಸ್. ನಾನು ಕ್ಯಾಪ್ಟನ್ ನವೀನ್ ನಗಪ್ಪ. ಪ್ಲೀಸ್ ಕಮ್ ಇನ್ ಸೈಡ್. ಥ್ಯಾಂಕ್ ಯು ಸರ್. ಇವಾಗ ಮನೆ ಒಳಗೆ ಬಂದ ತಕ್ಷಣ ನಾನು ಫಸ್ಟ್ ಯಾರಿಗಾದ್ರೂ ಬಂದ ತಕ್ಷಣ ತೋರಿಸ್ಬೇಕಾಗಿರೋದಂದ್ರೆ ಈ ಟ್ರೈ ಕಲರ್ ಅಂತ ಹೇಳ್ತೀವಿ. ಟ್ರೈ ಕಲರ್ದ ಸಿಗ್ನಿಫಿಕೆನ್ಸ್ ಏನು, ಅದು ಯಾಕೆ ಈ ಥರ ಇದೆ, ನಾನು ಹೌದು ಮಾಡಿಸ್ಬೇಕಾದ್ರೆ ಇದನ್ನ ತುಂಬ ಚೆನ್ನಾಗಿ ಪೇಂಟಿಂಗ್ ಹಾಕ್ಬೋದಾಗಿತ್ತು. ಬಟ್ ಪರ್ಟಿಕ್ಯುಲರ್ಲಿ ನಂಗೆ ಡಿಸ್ಟ್ರೆಸ್ ಲುಕ್ ಏನಕ್ಕೆ ಬೇಕಾಗಿತ್ತು ಅಂತಂದರೆ ಇದೊಂದು ಇಂಡಿಕೇಶನ್. ಇಟ್ ಸಿಂಬಲೈಸಸ್ ಸಮಥಿಂಗ್. ವಾಟ್ ಇಟ್ ಸಿಂಬಲೈಸಸ್ ಈಸ್ ಕಿ ಯುದ್ಧಕ್ಕೆ ಹೋದವರು ಯಾವ ರೀತಿ ಒಬ್ಬ ಹೋಗಿರ್ತಾರಲ್ಲ, ಇಮೋಷ್ನಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಅದೇ ವ್ಯಕ್ತಿಯಾಗಿ ವಾಪಸ್ ಬರಲ್ಲ. ಎಲ್ಲೋ ಒಂದು ಕಡೆ ಸ್ಕಾರ್ಸ್ಗಳಾಗಿರ್ತವೆ. ಆ ಸ್ಕಾರ್ಸ್ಗಳನ್ನ, ಆ ಒಂದು ಪೆಟ್ಟುಗಳನ್ನ ಆಗಲಿ, ಅದೊಂದು ಸ್ಕಾರ್ಸ್ಗಳನ್ನ ಇಂಡಿಕೇಟ್ ಮಾಡೋಕ್ಕೆ ಈ ಒಂದು ಡಿಸ್ಟ್ರೆಸ್ ಲುಕ್ ಕೊಟ್ಟು ಇದೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಹಾಕಿದ್ದೀನಿ. ಇಟ್ಸ್ ಇನ್ ದ ಸೇಮ್ ಪ್ರಮೋಷನ್. ಯಾವ ಪ್ರಪೋರ್ಷನ್ ಆಗಿರಬೇಕು ಆ ಪ್ರಪೋರ್ಷನ್ನಲ್ಲಿದೆ. ಅದಾದ ನಂತರ ಎರಡನೇ ವಿಶೇಷ ನಂದು ವಸ್ತು ಏನಂತಂದ್ರೆ ಇಲ್ಲಿ ಡಿಸ್ಪ್ಲೇ ಮಾಡೋದ್ರಲ್ಲಿ ಈ ಒಂದು ಫೋಟೋಗ್ರಾಫ್ಸ್ ಏನು ನೋಡ್ತಾ ಇದ್ದೀರಾ, ಇದು 20 ವರ್ಷ ಕಾರ್ಗಿಲ್. ನನಗೆ 7th July 1999ಗೆ ಪೆಟ್ಟು ಬಿದ್ದಿತ್ತು. 7th July 2019 ಅಂದ್ರೆ ಕರೆಕ್ಟ್ 20 ವರ್ಷದ ನಂತರ ಹೋದಂತ ಅಲ್ಲಿ ಹೋದಾಗ ತೆಗೆದಂತ ಫೋಟೋಗ್ರಾಫ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 0.4875 ನನಗೆ ಎಲ್ಲಿ ಪೆಟ್ಟು ಬಿದ್ದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಎಲ್ಲಿ ತಿರ್ಕೊಂಡಿದ್ರು, ಆ ಪಾಯಿಂಟ್ಗೆ ನಾವು ಇವತ್ತು 4875 ಅಂತ ಕರೆಯಲ್ಲ, ಆ ಪಾಯಿಂಟ್ಗೆ ನಾವು ಇವತ್ತು ಬತ್ರಾ ಟಾಪ್ ಅಂತ ಕರಿತೀವಿ. ಆ ಬತ್ರಾ ಟಾಪ್ ಅಂತ ಸುಮಾರು ಒಂದು 16,000 ರಿಂದ 17,000 ಎತ್ತರದಲ್ಲಿದೆ. ಆ ಎತ್ತರದಲ್ಲಿ ಭಾರತದ ಬಾವುಟವನ್ನ ಹಾರೋದನ್ನ ನಾನು ಏನ್ ಕಂಡೆ, ಮತ್ತೆ ಅಲ್ಲಿ ಕೆಳಗಡೆ ನಿಂತು ನಂದು ಅದರಲ್ಲಿ ನಾನು ಒಬ್ಬ ಸಣ್ಣ ಕಾರಣೀಭೂತ, ಅದರಲ್ಲಿ ನಂದು ಒಂದು ಸ್ವಲ್ಪ ಕಾಣಿಕೆ ಇದೆ ಅಂತ ಕೇಳಿ ತುಂಬಾ ಹೆಮ್ಮೆ ಆಗುತ್ತೆ. ಇದೇ 0.4875 ಇದೇ ಎಕ್ಸಾಕ್ಟ್ ಸ್ಪಾಟ್ ನೀವೇನ್ ನೋಡ್ತಿದ್ರ ಭಾರತದ ಬಾವುಟವನ್ನ, ಅಲ್ಲೇ ನನಗೆ ಪೆಟ್ಟು ಬಿದ್ದಿದ್ದು. ನೀವು ಇಲ್ಲಿ ಈ ಫೋಟೋಗ್ರಾಫ್ ಅಲ್ಲಿ ನೋಡ್ಬೋದು. ಮಧ್ಯೆ ಇಲ್ಲೇ ನಿಂತಿದ್ದಾರಲ್ಲ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಗೆ ಒಬ್ಬ ಟ್ವಿನ್ ಬ್ರದರ್, ಅವಳಿ ಜೋಳಿ ಅಂತ ಹೇಳ್ತೀವಲ್ಲ, ಅವರ ತಮ್ಮ ಇವರು ವಿಶಾಲ್ ಬತ್ರಾ ಅಂತ. ವಿಶಾಲ್ ಬತ್ರಾ ಅವರು ಕೂಡ ಬಂದಿದ್ರು ಅಲ್ಲಿ ಕೆಳಗಡೆ ನಿಂತು ಇಲ್ಲಿ ನಾವು ಎಲ್ಲ ಕೈ ಮಾಡಿ ತೋರಿಸ್ತಾ ಇರೋದು 4875 ಬೆಟ್ಟವನ್ನ ತೋರಿಸ್ತಾ ಇದೀವಿ. ಈ ಬೆಟ್ಟದ ಮೇಲೆ ನಮ್ಮ ಸೈನ್ಯದ ಅಧಿಕಾರಿಗಳು ಏನೇನಿದ್ವಿ, ಯಾರ್ಯಾರು ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಅವ್ರೆಲ್ಲರೂ ಆ ಬೆಟ್ಟದಲ್ಲಿ 20 ವರ್ಷದ ನಂತರ ಹೋದಾಗ ಫೋಟೋಗ್ರಾಫ್. ನೀವು ಒಂದು 4 ಫೋಟೋಗ್ರಾಫ್ ನಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಅಳಿಯ ಒಬ್ಬನಿದ್ದಾನೆ, ನಮ್ಮ ಹೆಂಡತಿ ತಂಗಿ ಮಗ, ಅವನಿದನ್ನು ವಿಶೇಷವಾಗಿ ಇದನ್ನು ಕೊಟ್ಟಿದ್ದಾನೆ. ಲಾಸ್ಟ್ ಟೈಮ್ ಯಾರು ಈ ತರ ವಿಡಿಯೋ ಮಾಡ್ಬೇಕಾದ್ರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಅದು ವಿಡಿಯೋ ಬಂದಾಗ ಅವ್ನು ಕಾಲ್ ಮಾಡಿದ್ದ, ಅಮೆರಿಕಾದಲ್ಲಿ ಇರ್ತಾನೆ, ಅವ್ನು ಕಾಲ್ ಮಾಡಿದ್ದ. ದೊಪ್ಪ ಅಂತ ಕರಿತಾನೆ, ದೊಡ್ಡಪ್ಪ ಅಂತ ಕರೀತಾರೆ, ದೊಪ್ಪ ಅಂತ ಕರಿತಾನೆ. ಇದನ್ನ ಯಾಕೆ ನಂದನ್ನ ಯಾಕೆ ತೋರಿಸಲಿಲ್ಲ ಅಂತ ಕೇಳಿದ, ಅದಕ್ಕೆ ವಿಶೇಷವಾಗಿ ಇದನ್ನ ಹೇಳ್ತಾ ಇದ್ದೀನಿ. ಬನ್ನಿ ಪ್ಲೀಸ್ ಕಮ್. ಇದೇನ ಅಂತ ದೊಡ್ಡ ಮನೆ ಏನಲ್ಲ, ಬಟ್ ನನಗೆ ಯಾವ ರೀತಿ ಬೇಕೋ ನಮ್ಗೊಂದ್ ಸ್ವಲ್ಪ ಅದೇನಾಗುತ್ತೆ ಅಂತಂದ್ರೆ ಆರ್ಮಿದಲ್ಲಿ ಇದ್ದಾಗ ಅದರ ಯೂನಿಫಾರ್ಮ್ ನಾವು ಏನು ಹಾಕೊಂಡು ಓಡಾಡ್ತಿರ್ತೀವಲ್ಲ ಅದ್ರ ಮಹತ್ವ ಗೊತ್ತಾಗಲ್ಲ. ನನ್ ತುಂಬಾ ಚಿಕ್ಕ ಸರ್ವಿಸ್, ಅದು ಹೊರಗೆ ಬಂದ ನಂತರ ಅದ್ರ ಗೊತ್ತಾಗುತ್ತೆ ಅದ್ರ ಮಹತ್ವ ಏನಂತ. ಹಾಗಾಗಿ ಸಣ್ಣ ಮನೆಯಲ್ಲೇ ನನಗೆ ಏನೇನ್ ಸಾಧ್ಯನೋ ನಾನು ನೆನಪುಗಳನ್ನ ಇಟ್ಕೋಬೇಕು, ಆರ್ಮಿ ರಿಲೇಟೆಡ್ ಥೀಮ್ ಅನ್ನ ಮಾಡ್ಕೋಬೇಕು ಅಂತ ಸಣ್ಣ ರೀತಿಯಲ್ಲಿ ನಾನು ಇದೊಂದು ಥೀಮ್ ನ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ನೋಡೋದಾದ್ರೆ ಇದೊಂದು ನಾವು ಲೈಟ್ ಲ್ಯಾಂಪ್ ಏನ್ ನೋಡ್ತಾ ಇದೀವಿ, ಅದು ಕೆಮೋಫ್ಲಾಜ್ ನೆಟ್ ಅಲ್ಲೇ ಮಾಡಿರುವಂತದ್ದು, ಅಂದ್ರೆ ಒಂದು ಆರ್ಮಿ ಥೀಮ್ ಇರ್ಲಿ ಅಂತಂದು. ನೀವು ಇಲ್ಲಿ ನೋಡ್ತಾ ಇದ್ರೆ ಇದಕ್ಕೆ ನಾವು ಹ್ಯಾಂಡ್ ಗ್ರೆನೇಡ್ ಅಂತ ಹೇಳ್ತೀವಿ. ಇದೇ ಒಂದು ಹ್ಯಾಂಡ್ ಗ್ರೆನೇಡ್, ನನ್ನ ಕಾಲಿಗೆ ಸಿಡಿದು ಪೆಟ್ಟು ಬಿದ್ದಂತದ್ದು ಹ್ಯಾಂಡ್ ಗ್ರೆನೇಡ್ ಇದೆ.
ನೀವೆಲ್ಲ ಮೂವಿದಲ್ಲಿ ನೋಡಿರ್ತೀರ, ಈ ತರ ಈ ಪಿನ್ ತೆಗೆದು ಎಸಿತಾರಲ್ಲ, ಈ ಪಿನ್ ತೆಗಿತಾರೆ, ಅವಾಗ ಈ ಲಿವರ್ ಆಕ್ಟಿವೇಟ್ ಆಗುತ್ತೆ. ಎಸದ ನಂತರ ಈ ಒಂದು ಸ್ಟ್ರೈಕರ್ ಪಿನ್ ಏನಿದೆ ಇದು ಹೋಗಿ ಆ ಬಾಂಬ್ ಅನ್ನು ಆಕ್ಟಿವೇಟ್ ಮಾಡಿ ಸಿಡಿಯುವಂತದ್ದು. ಮತ್ತೆ ನೀವು ಇಲ್ಲಿ ನೋಡ್ಬೋದು ನನಗೊಂದಿಷ್ಟು ಸಿಕ್ಕಂತ ಏನಂದಿಷ್ಟು ಅವಾರ್ಡ್ಸ್ಗಳಿದಾವೆ. 2 ಸಲ ನಾನು ಟೆಡೆಕ್ಸ್ ಅಂತ ಹೇಳ್ತಾರಲ್ಲ, ಟೆಡ್ ಟಾಕ್ ಕೊಟ್ಟಿದ್ದೀನಿ. 2 ಟೆಡ್ ಟಾಕ್ಸ್ ಕೊಟ್ಟಿರೋದು. ಇದು ನಂದು ಬಹಳ ಆತ್ಮೀಯವಾದದ್ದು ಅಂತ ಕೋಟ್ ಬೇರೆ ಬರೆದಿದೆ. ನಾನು ಹಿಂದೆ ಸುಮಾರು 20 ವರ್ಷದ ಹಿಂದೆ ಹೇಳಿದಂತ ಕೋಟ್, ಬಿಯಾಂಡ್ ದಿ ಕ್ಲೌಡ್ ಸಾಯ್ ಸ್ಯಾಟ್ ಮೆನ್ ಆನ್ ಅ ಪೀಕ್. ಅಂದ್ರೆ ಆ ಬೆಟ್ಟದ ಮೇಲೆ ನಮ್ಮ ಶತ್ರುಗಳು ಕುತ್ಕೊಂಡಿದ್ರು, ನಾನು ಯಾವ ರೀತಿ ಪಾಠ ಕಲಿಸಿದೆ ಅನ್ನೋದ್ರ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಅಲ್ಲಿ ಪ್ರೊವರ್ಬ್ ತರ ಬರೆದಿದ್ವಿ. ನನ್ನ ಯೂನಿಟ್ ಏನಿತ್ತು 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಆ ಯೂನಿಟ್ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ಇದನ್ನ ನಾನು ಹೇಳಲೇಬೇಕು, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಐ ಆಮ್ ವೆರಿ ಪ್ರೌಡ್ ದಟ್ ಐ ಬಿಲಾಂಗ್ ಟು ದ ಯೂನಿಟ್. ನೀವೆಲ್ಲ ಕೇಳಿರ್ತಾರ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅಂತ, ಅವ್ರು ಇಬ್ರು ಕೂಡ .4875 ಮೇಲೆ ನನ್ನ ಜೊತೆ ಹೋರಾಡದಂತಾರ. ಆ ಒಂದು ಹೆಮ್ಮೆ ನನಗೆ ಯಾವಾಗಲೂ ಇರುತ್ತೆ. ಇದನ್ನ ನೋಡ್ಬೋದು ನೀವು. ನಾವು ವಾರ್ ಮೆಮೋರಿಯಲ್ ಅಂತ ಹೇಳ್ತೀವಿ. ವಾರ್ ಮೆಮೋರಿಯಲ್ ಅಂತಂದ್ರೆ ಆಯಾ ಇದರಲ್ಲಿ ನೀವು ಕೂಡ ಹೇಳಿದ್ರಿ 1 EMS ಸೆಂಟರ್ ಅಲ್ಲಿ ನಿಮ್ದು ಕ್ಯಾಂಪ್ ಆಗಿತ್ತು ಸಿಕಂದ್ರಾಬಾದಲ್ಲಿ. ಸಿಕಂದ್ರಾಬಾದ್ 1 EMS ಸೆಂಟರ್ದು ಇದು ವಾರ್ ಮೆಮೋರಿಯಲ್. ಅಲ್ಲಿ ವಾರ್ ಮೆಮೋರಿಯಲ್ಗೆ ಇಟ್ಸ್ ಅ ಸೀಕ್ರೆಟ್ ಪ್ಲೇಸ್ ಫಾರ್ ಅಸ್. ನಮ್ಗೊಂಥರ ಗುಡಿ ಅಂತ ಹೇಳ್ತೀವಲ್ಲ ಆ ತರ ಇದ್ದಾಗೆ. ಅದರದ್ದು ಒಂದು ಸಣ್ಣ ಮಾಡೆಲ್ ಇದು. ಇದೆಲ್ಲ ನಮ್ದು ಆರ್ಮಿದಲ್ಲಿ ಒಂದು ಟ್ರೆಡಿಷನ್ ಇದೆ. ಮದ್ವೆ ಆದಾಗ ಎಲ್ಲರೂ ನಮ್ದೇನು ಯೂನಿಟ್ ಆಫೀಸರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಸೈನ್ ಮಾಡ್ಕೊಡ್ಬೇಕು ಅಂತ ಅಂತರ ಒಂದು ಸಿಲ್ವರ್ ಸಾಲ್ವರ್ ಅಂತ ಹೇಳ್ತೀವಿ. ಇದು ನಾನು ರಿಟೈರ್ ಆದಾಗ ಎಲ್ಲ ನಮ್ಮ DGM ಏನಿರ್ತಾರೆ, ಹೈಯೆಸ್ಟ್ ರ್ಯಾಂಕಿಂಗ್ ಆಫೀಷಿಯಲ್ಸ್ ಏನಿರ್ತಾರೆ, ರಿಟೈರ್ ಆಗ್ಬೇಕಾದ್ರೆ ಇದೋ ತರ ಒಂದು ಸೈನ್ ಮಾಡ್ಕೊಡ್ತಾರೆ. ನಮ್ಮ ವೈಫಿಗೆ ಒಂದು ಸ್ವಲ್ಪ ಹಳೆ ಐಟಮ್ ಕಲೆಕ್ಟ್ ಮಾಡೋದು ಬಹಳ ಇಷ್ಟ. ಮನೆ ಚಿಕ್ಕದಾಗೈತಿ, ಹಂಗಾಗಿ ಜಾಸ್ತಿ ಡಿಸ್ಪ್ಲೇ ಮಾಡಿಲ್ಲ. ಅವ್ರು ಈ ತರ ಎಲ್ಲಿ ಹೋದ್ರು, ನಾವು ಹಳ್ಳಿಗೆ ಯಾವಾಗಾದ್ರು ಹೋದ್ರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಂತ ಒಂದು ತಗೊಂಡ್ ಬರ್ತಾ ಇರ್ತಾರೆ. ಇದೇನೋ ಆಗಿನ ಕಾಲದಲ್ಲಿ ಸುಮಾರು ಒಂದು 80 ವರ್ಷದ ಹಿಂದೆ ಇದರಲ್ಲಿ ಹಿಟ್ಟು ಕಲಿಸ್ತಾ ಇದ್ರಂತೆ, ಅದನ್ನ ತಂದು ಇಟ್ಟಿದ್ದಾರೆ ಟ್ರೀ ಆಗಿ. ನೀವಿಲ್ಲಿ ನೋಡ್ಬೋದು 2021ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಅದು ಮೊದಲನೇ ಬಾರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಈ ತರ ಒಂದು ಪುರಸ್ಕಾರವನ್ನು ಕೊಡ್ತಿದ್ರು. ಬಟ್ 2021ರಲ್ಲಿ ಮೊದಲನೇ ಬಾರಿಗೆ ಡಿಫೆನ್ಸ್ ಕ್ಯಾಟಗರಿಗೂ ಕೂಡ ರೆಕಗ್ನೇಷನ್ ಕೊಡಬೇಕು. ಅವ್ರ ಆರ್ಮಿದಲ್ಲಿ ಏನ್ ಮಾಡಿದ್ರು, ಅವ್ರ ಆರ್ಮಿದಲ್ಲಿ ಅವರಿಗೆ ಅವಾರ್ಡ್ ಅನ್ನ ಆರ್ಮಿದವರು ಕೊಡ್ತಾರೆ. ಬಟ್ ಅದಾದ ನಂತರ ಅದರ ಸಿವಿಲ್ ಲೈಫಿಗೆ ಬಂದ ಮೇಲೆ ಅವ್ರು ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ ಆ ಒಂದು ವರ್ಗಕ್ಕೆ, ಆ ಒಂದು ಕ್ಯಾಟಗರಿಗೆ ಒಂದು ರೆಕಗ್ನಿಷನ್ ಬೇಕು ಅಂತ 2021ರಲ್ಲಿ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಕೊಟ್ಟರು. ಇದು ನಂದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲಲ್ಲಿ ನನಗೆ ಪರ್ಟಿಕ್ಯುಲರ್ಲಿ ನಾನು ಹಿಂದೆ ಹಳೆ ಮನೆಯಲ್ಲಿ ಇದ್ದಿದ್ದು ಆಗಿರ್ಬೋದು, ಈ ಮನೆಯಲ್ಲೂ ಕೂಡ ಮುಂದೆ ಯಾವುದೇ ಮನೆಗೆ ಶಿಫ್ಟ್ ಆದರೂ ಪ್ರಪೋಸಲ್ ಇದೆ, ನಾವು ಹುಬ್ಳಿಗೆ ಹೋಗಿ ಶಿಫ್ಟ್ ಆಗಬೇಕು ಅಂತ. ಅದಕ್ಕೆ ಕಾಲಾವಕಾಶ ಇದೆ. ನಾನು ಎಲ್ಲೇ ಹೋದರೂ ನಾನು ಡೈನಿಂಗ್ ಹಾಲಲ್ಲಿ ಒಂದಿಷ್ಟು ಫೋಟೋಗ್ರಾಫ್ಸ್ನ ಡಿಸ್ಪ್ಲೇ ಮಾಡಿರ್ತೀನಿ. ನಂದು ವಾರ್ ಫೋಟೋಗ್ರಾಫ್ಸ್ ಇರ್ಬೋದು. ಮುಖ್ಯವಾಗಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು, ನಾವು ಮುಂದೆ ಚರ್ಚೆ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋಣ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ನನ್ನ ಜೀವನದಲ್ಲಿ ಅವ್ರ ಏನು ಮಹತ್ವ ಇದೆ, ನನ್ನನ್ನ ಒಂದು ಸಾಯೋ ಪರಿಸ್ಥಿತಿಯಲ್ಲಿದ್ದಾಗ ನನ್ನನ್ನು ಅವ್ರು ಬಂದು ಹೇಗೆ ರೆಸ್ಕ್ಯೂ ಮಾಡಿದ್ರು ಅಂತ. ಹಾಗಾಗಿ ಮಧ್ಯದಲ್ಲಿ ಅವ್ರ ಫೋಟೋಗ್ರಾಫ್ ಹಾಕಿದ್ದೀನಿ. ಯಾವಾಗಾದ್ರೂ ಹಂಗ ಊಟಕ್ಕೆ ಕುಂತಾಗೆಲ್ಲ ತುತ್ತು ಹಿಡ್ಕೋಬೇಕಾರಲ್ಲ ಅವ್ರು ನೆನ್ಸ್ಕೊಂತೀನಿ ಅಂತಲ್ಲ, ಬಟ್ ಅವ್ರೊಂದು ಕೃತಜ್ಞತೆ ಇರಲಿ, ನಾನು ಊಟ ಮಾಡ್ತಿದ್ದೀನಿ, ಇವತ್ತು ಬದುಕಿದ್ದೀನಿ ಅಂತಂದ್ರೆ ಅವರು ಅದಕ್ಕೆ ಕಾರಣೀಭೂತರು ಅನ್ನೋ ಕಾರಣದಿಂದ ಅವ್ರ ಫೋಟೋಗ್ರಾಫ್ ಹಾಕಿದ್ದೀನಿ. ಇದನ್ನ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈ ಫೋಟೋಗ್ರಾಫ್ ಈ ಫಸ್ಟ್ ಫೋಟೋಗ್ರಾಫ್ ಏನಿದೆ .4875 ಬೆಟ್ಟದ ಮೇಲೆ ತೆಗೆದಿರ್ತಂಥದ್ದು. .4875 ಮೇಲೆ ನಾನು ಆಗ್ಲೇ ಹೇಳಿದೆ, ಆ ಒಂದು ಬೆಟ್ಟದಲ್ಲಿ ಹೋರಾಡಿದಂಥವ್ರಿಗೆ ಇಬ್ಬರಿಗೆ ಪರಮವೀರ ಚಕ್ರ ಯಾಕೆ ಕೊಟ್ಟರು ಅಂತಂದ್ರೆ ಅದರ ಮಹತ್ವ ಏನು ಅನ್ನೋದನ್ನ ನಾವೆಲ್ಲರೂ ಅರ್ಥಕೋಬೇಕು. ಮಹತ್ವ ಏನಂದ್ರೆ, ಈ ಬೆಟ್ಟದ ಮೇಲೆ ತೆಗೆದಂತ ಫೋಟೋಗ್ರಾಫ್ ಇದು. ಅಫ್ಕೋರ್ಸ್ ನಾವು ಫೋಟೋಗ್ರಾಫ್ ಯಾವಾಗ ತೆಗಿತೀವಿ ಅಂತಂದ್ರೆ ಆ ಬೆಟ್ಟವನ್ನ, ಆ ಯುದ್ಧವನ್ನ ಗೆದ್ದ ನಂತರ ಫೋಟೋಗ್ರಾಫ್ ತೆಗಿಯೋಕೆ ಅವಕಾಶ ಇರುತ್ತೆ. ಈ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ನೀವು ನೋಡ್ಬೋದು, ಇಲ್ಲಿ ನಾಲ ಎಲ್ಲೆಲ್ಲಿ ಹರಿತಾ ಇದೆ, ನೀರು ಎಲ್ಲೆಲ್ಲಿ ಹರಿತಾ ಇದೆ ಅಂದ್ರೆ ಅಲ್ಲಿ ಹಾಗಾದ್ರೆ ಆ ಲ್ಯಾಂಡ್ ಫ್ಲಾಟ್ ಇರುತ್ತೆ ಅಂತ, ಅಲ್ಲಿ ನಾವು ರೋಡ್ ಮಾಡಬಹುದು ಅಂತ. ಸೊ ಹಾಗಾಗಿ ಆ ಆರ್ಮಿ ಕಾನ್ವಾಯ್ ರೋಡ್ ಅಲ್ಲಿ ಏನು ಮೂವ್ ಆಗ್ತಿತ್ತು, ಯಾವಾಗ ಆರ್ಮಿ ಕಾನ್ವಾಯ್ ಮೂವ್ ಆಗ್ತದೆ ಅಂದ್ರೆ ಸೆಟ್ ಆಫ್ ವೆಹಿಕಲ್ಸ್. ಆರ್ಮಿ ಕಾನ್ವಾಯ್ ಅಂತ ಹೇಳಿದ್ರೆ
ಆರ್ಮಿದವರು 1-2 ವೆಹಿಕಲ್ ಅಲ್ಲಿ ಮೂವ್ ಆಗಲ್ಲ. ನಾವೇನಾದ್ರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಸುಮಾರು ಒಂದು 40-50 ಗಾಡಿಗಳು ಒಂದೇ ಸಲ ಹೋಗ್ತವೆ. ಅದು ಕಾನ್ವಾಯ್ ಅಂತ ಹೇಳ್ತೀವಿ. ಆ ಕಾನ್ವಾಯ್ ಇಲ್ಲಿ ಮೂವ್ ಆಗ್ಬೇಕಾದ್ರೆ ಮೇಲೆ ಕುಂತಂತ ನಮ್ಮ ಶತ್ರುಗಳಿಗೆ ಆ ಇಡೀ 40-50 ವೆಹಿಕಲ್ ಮೂವ್ ಮಾಡೋದು ಕಾಣ್ತಾ ಇತ್ತು. ಹಾಗಾಗಿ ಅಲ್ಲಿ ಮೇಲೆ ಕುತ್ಕೊಂಡವ್ರು ಯಾವಾಗ ವೆಹಿಕಲ್ ಮೂವ್ ಆಗ್ತಿತ್ತೋ ಅವಾಗ ಮೆಸೇಜ್ ಕೊಡ್ತಾ ಇದ್ರು ಹಿಂದೆ ಪಾಕಿಸ್ತಾನಿಗೆ, ರೇಡಿಯೋ ಸೆಟ್ ಅಲ್ಲಿ ಮೆಸೇಜ್ ಕನ್ವೆ ಮಾಡ್ತಾ ಇದ್ರು. ಈ ಗ್ರಿಡ್ ಡಿಫರೆನ್ಸ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ತಕ್ಷಣ ಶೆಲ್ಲಿಂಗ್ ಆಗ್ತಿತ್ತು. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಿತ್ತು. ನಾವು ಆ ಲೈನ್ ಅನ್ನ ಓಪನ್ ಇಡಬೇಕು. ಆ ಲೇಗೆ ನಾವೇನಾದ್ರೂ ಸಾಮಾನುಗಳು ಸಪ್ಲೈ ಮಾಡ್ಬೇಕು ಅಂತಂದ್ರೆ ಇಟ್ ವಾಸ್ ವೆರಿ ಕ್ರೂಷಿಯಲ್ ದಟ್ 0.4875 ನಾವು ಗೆಲ್ಬೇಕಾಗಿತ್ತು. ನೀವು ಇಲ್ಲಿ ನೋಡ್ಬೋದು, ನಾವು ನನ್ನ ಯೂನಿಟ್ 2 ಅಟ್ಯಾಕ್ ಮಾಡುತ್ತೆ, 0.5140 ಮತ್ತೆ 4875 ಅಂತ ಈ 2 ಬೆಟ್ಟವನ್ನ ನಾವು ಅಟ್ಯಾಕ್ ಮಾಡ್ತೀವಿ. ಚರ್ಚೆ ಮಾಡ್ಬೇಕಾದ್ರೆ ಅದನ್ನ ಹೇಳ್ತೀನಿ. ಬಟ್ ಚರ್ಚೆ ಅಂದ್ರೆ ಯುದ್ಧ ಮಾಡೋಕ್ಕಿಂತ ಮುಂಚೆ ನಾವು ಪ್ಲಾನಿಂಗ್ ಏನ್ ಮಾಡ್ತೀವಿ, ರೆಕಾನ್ಸನ್ಸ್ ಏನ್ ಮಾಡ್ತೀವಿ, ಡಿಸ್ಕಷನ್ ಏನ್ ಮಾಡ್ತೀವಿ, ಅದು ಇಲ್ಲಿ ನೀವು ನೋಡ್ತಿದ್ರ ಟೆಂಟ್ ಅಂತ. ಇಂಥ ಟೆಂಟ್ ಅಲ್ಲಿ ಉಳ್ಕೊಂತಿದ್ವಿ ಅವಾಗ. ಆ ಟೆಂಟ್ ಅಲ್ಲಿ ಕುತ್ಕೊಂಡು ಪ್ಲಾನ್ ಮಾಡಿದ್ದು ನಾವು ಹೇಗೆ ಅಟ್ಯಾಕ್ ಮಾಡ್ಬೇಕಂತ. ಅದರ ಫೋಟೋಗ್ರಾಫ್ ನೀವು ಇಲ್ಲಿ ನೋಡ್ಬೋದು. ಈ ಫೋಟೋಗ್ರಾಫ್ ಝೂಮ್ ಮಾಡಿ ನೋಡಿ ಇದನ್ನ ಫೋಟೋಗ್ರಾಫ್ನ. ಇದು 0.5140 ಮೊದಲನೇ ಅಟ್ಯಾಕ್ ಏನ್ ಮಾಡಿದ್ವಿ, ಆ ಅಟ್ಯಾಕ್ ಗೆದ್ದ ನಂತರ ತೆಗೆದಂತ ಫೋಟೋಗ್ರಾಫ್. ನೀವು ಇಲ್ಲಿ ಮೊದಲನೇದವ್ರು ನೋಡ್ಬೋದು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು. ಅದ್ರ ಪಕ್ಕ ನಾನ್ ನಿಂತ್ಕೊಂಡಿದ್ದೀನಿ. 3ನೇ ವ್ಯಕ್ತಿ ಆಗಿನ ನಮ್ಮ ಕಮಾಂಡಿಂಗ್ ಆಫೀಸರ್ ಆಗಿದ್ದಂತ ಕರ್ನಲ್ ವೈ.ಕೆ. ಜೋಶಿ ಅವರು. ಮುಂದಿನ ಕಾಲದಲ್ಲಿ ಅವರು ಒಬ್ಬ ಜನರಲ್ ಅಂದ್ರೆ ಆರ್ಮಿ ಕಮಾಂಡರ್ ಆಗಿ ರಿಟೈರ್ ಆಗ್ತಾರೆ. ನೀವಿಲ್ಲಿ ಗಮನಿಸಬಹುದು ಎಂತೆಂತ ವೆಪನ್ಸ್ ಅವರಿಂದ ಕ್ಯಾಪ್ಚರ್ ಮಾಡಿದ್ವಿ ನಾವಂತ. ಇಲ್ಲಿ ನೀವೇನಾದ್ರೂ ಸೂಕ್ಷ್ಮ ಗಮನಿಸಿದ್ರೆ ಇಲ್ಲೊಂದು ಬೆಲ್ಟ್ ಚೇನ್ ತರ ಕಾಣ್ತಿದೆ. ಆ ಬೆಲ್ಟ್ ಚೇನ್ ಏನು ಅಂತಂದ್ರೆ ಇಟ್ ಈಸ್ ಆಮ್ಯುನೇಷನ್. ಅದು ಇಮ್ಯಾಜಿನ್ ಮಾಡಿ, ಇಷ್ಟು ದೊಡ್ಡ ಬುಲೆಟ್ ಯಾರಿಗಾದ್ರೂ ಬಂದು ತಗಲ್ತು ಅಂದ್ರೆ ಆ ಬುಲೆಟ್ ಯಾವಾಗ ತಗಲ್ತು, ಯಾವಾಗ ನೋವಾಯ್ತು, ಯಾವಾಗ ಜೀವ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಆಲ್ ಯು ನೋ ಇಸ್ ದ ಬುಲೆಟ್ ಹ್ಯಾಸ್ ಹಿಟ್ ಯು ಅಂಡ್ ಯು ಕೊಲಾಪ್ಸ್. ನೀವು ಎಂಟರ್ ಆಗ್ಬೇಕಾದ್ರೆ ಇಷ್ಟು ದಪ್ಪ ಹೋಲ್ ಇರುತ್ತೆ. ಬಟ್ ಎಕ್ಸಿಟ್ ಆದಾಗ ಯಾಕಂದ್ರೆ ಸ್ವಿಲ್ ಮಾಡ್ಕೊಂತ ಹೋಗುತ್ತೆ, ಹೊರಗಡೆ ನೋಡಿದ್ರೆ ಒಂದು ಫುಟ್ಬಾಲ್ ಗಾತ್ರದ ಒಂದು ಹೋಲ್ ಆಗಿರುತ್ತೆ. ಸೊ ನೀವು ಬಿಫೋರ್ ಯು ರಿಯಲೈಸ್ ನಿಮ್ಗೆ ಏನಾದ್ರೂ ಆಯ್ತು ಅಂತ ಗೊತ್ತಾಗಕ್ಕಿಂತ ಮುಂಚೆ ಕೊಲಾಪ್ಸ್ ಆಗಿ ಕೆಳಗೆ ಬೀಳ್ತೀರಾ. ಇದು ನೋಡ್ಬೋದು ನೀವು ಹೆಂಗ್ ಅವ್ರು ಪ್ರಿಪೇರ್ ಆಗಿದ್ರು ಅಂತ. ಈ ನಾವು ಇಗ್ಲೂ ಹಟ್ ಅಂತ ಹೇಳ್ತೀವಿ, ಆ ಇಗ್ಲೂ ಫೈಬರ್ ರಿಇನ್ಫೋರ್ಸ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಆ ಪ್ಲಾಸ್ಟಿಕ್ನ ಹಟ್ ಕೂಡ ಮಾಡ್ಕೊಂಡಿದ್ರು ಅವರು ಇಲ್ಲಿ ಅಷ್ಟು ಸೆಕ್ಯೂರ್ ಆಗಿದ್ರು ಕೂಡ ನಾವು ಓಪನ್ ಆಗಿದ್ದು ಇಡೀ ರಾತ್ರಿ ನಾವು ಹೊರಗಿದ್ದು ಫೈಟ್ ಮಾಡದಂತ ಪರಿಸ್ಥಿತಿ. ಇದು 4875 ಮೇಲೆ ತೆಗೆದಂತದ್ದು. ಈ ಎಕ್ಸಾಕ್ಟ್ ಫೀಚರ್ ಇಲ್ಲಿ ಏನ್ ಕಾಣ್ತಾ ಇದೆ ನಿಮಗೆ, ಭಾರತದ ಬಾವುಟ ಏನ್ ಕಾಣ್ತಿದೆ, ಈ ಬಂಕರ್ ಏನ್ ಕಾಣ್ತಿದೆ, ಈ ಬಂಕರ್ ಆಗ್ಲೇ ಕೊಲಾಪ್ಸ್ ಆಗ್ಬಿಟ್ಟಿದೆ. ಅಲ್ಲೇ ಕುತ್ಕೊಂಡಾಗ ನಾನು ಕಾಲಿಗೆ ಪೆಟ್ಟು ಬಿದ್ದಿದ್ದು. ಎನಿಮಿದವ್ರು ಅಂದ್ರೆ ಪಾಕಿಸ್ತಾನದವ್ರನ್ನ ಗ್ರೆನೇಡ್ ಎಸ್ತಾರೆ. ಆ ಗ್ರೆನೇಡ್ ಎಸ್ದಾಗ ನನ್ನ ಕಾಲಿಗೆ ಪೆಟ್ಟಾಗುತ್ತೆ. ಇಲ್ಲಿದ್ದಂತ ಬಂಕರ್, ಅದೇನ್ ಬಂಕರ್ ಕಟ್ಟುವಂದ್ರೆ ಅದು ಫುಲ್ ಆ ಬ್ಲಾಸ್ಟ್ ನ ಎಫೆಕ್ಟ್ ಗೆ ಆ ಬಂಕರ್ ಕೂಡ ಕೊಲಾಪ್ಸ್ ಆಗುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಇದೇ ಜಾಗದಲ್ಲಿ ತೀರ್ಕೊಂಡಿದ್ದು. ಇದು ಗೆದ್ದ ನಂತರ ನಾವ್ ಏನೇನ್ ಅವರಿಂದ ಆಕ್ಯುಪೈ ಮಾಡ್ಕೊಂಡು, ನಾವ್ ಏನೇನ್ ಅವರಿಂದ ಕ್ಯಾಪ್ಚರ್ ಮಾಡ್ಕೊಂಡ್ವಿ ವೆಪನ್ಸ್, ಅದ್ರ ಫೋಟೋಗ್ರಾಫ್. ನಮ್ಮ ಎಂಟೈರ್ ಯೂನಿಟ್ ಇದೆ, ನಮ್ಮ 30 ಡಜನ್ ಅಂತ ಹೇಳ್ತೀವಿ. ನಾವು 12 ಜನ ಆಫೀಸರ್ ಇದ್ವಿ, ಅದಕ್ಕೆ 30 ಡಜನ್ ಅಂತ ಕರಿತಾ ಇದ್ದಾರೆ ನಮಗೆ. 30 ಡಜನ್ ನಲ್ಲಿ 3 ಆಫೀಸರ್ಸ್, ಸೈನ್ಯದ ಅಧಿಕಾರಿಗಳು ಈ ಫೋಟೋಗ್ರಾಫಿಯಲ್ಲಿ ಇಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.